ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಿನಿ ಲಾಗ್ನಲ್ಲಿ ನೆನ್ನೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಇವತ್ತೇನಪ್ಪ ಅಂದರೆ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಬಂದಿತ್ತು, ಫುಲ್ ಲಾಗ್ ಏನಿದೆ ಎಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿ ಅಂತ. ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾನ್ಸ್ಗೋಸ್ಕರ. ಇದು ನನ್ನ ಮೊದಲನೇ ವಿಡಿಯೋ. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ರೆಡಿಯಾಗಿ ನಾವು ತೋಟಗಾರಿಕೆಗೆ ಇಲಾಖೆಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ನಮ್ಮ ಜೊತೆಗೆ ಹೋಗ್ತಾ ಇದ್ದೀವಿ ತೋಟಗಾರಿಕೆ ಇಲಾಖೆ ವೀಕ್ಷಿಸೋದಕ್ಕೆ. ಮನೆಗೂ ರೀಚ್ ಆದ್ವಿ. ತೋಟಗಾರಿಕೆ ಇಲಾಖೆ ತುಮಕೂರು, ಇದು ಸಸ್ಯಕಾಶಿ, ಕೈ ಮುಗಿದು ಒಳಗೆ ಬನ್ನಿ ಅಂತ ಏನೋ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಯಾವ ಥರ ಇದೆ ಅಂತ ನೋಡಬೇಕು. ಹೊರಗಡೆನೋ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಕ್ರೌಡು ಚೆನ್ನಾಗೇ ಬಂದಿದೆ. ನೆನ್ನೆ ಕಂಪೇರ್ ಮಾಡಿದರೆ ಇವತ್ತು ತುಂಬ ಜಾಸ್ತಿ ಜನನೇ ಇದ್ದಾರೆ. ನೆಕ್ಸ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಸಾಗದಾಗೆ ಮಾಡಿದ್ದಾರೆ ಗುರು, ನೋಡ್ತಾ ಇರ್ಬೋದು. ಇದು ನನ್ನ ಮೊಟ್ಟ ಮೊದಲನೇ ಲಾಗು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ಈಗ ನೆಕ್ಸ್ಟ್ ಕಂಟೆಂಟ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಫ್ರೀ ಆಗಿದ್ದೀನಿ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟೆನ್ಷನ್ ಏನಪ್ಪ ಅಂತಂದರೆ ಕನ್ನಡ ಪೀಪಲ್ಸ್ನ ಎನ್ಕರೇಜ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ನಮ್ಮ ಮೀಡಿಯಾ ಏನಿದೆ, ಕನ್ನಡ ಕಂಟೆಂಟ್ಗಳು ತುಂಬ ಕಡಿಮೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಂದು ಒಂದು ಕೈ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ ಗ್ರೀನಿ ಇದೆ. ನೋಡ್ತಾ ಇದ್ದಂಗೆ ನಮ್ಮ ಮಾಸ್ಟ್ ಹುಡುಗರೆಲ್ಲ ಸಿಕ್ಕಿದ್ರು. ಇವ್ನು ನೋಡ್ರಿ, ಅವ್ನು ಯಾವಾಗಲೂ ಬರೀ ಮೊಬೈಲ್ ಇಟ್ಕೊಂಡು ಫೋಟೋ ತೆಗೆದೆ, ಒಂದು ಕೆಲಸ ಸ್ನ್ಯಾಪ್ ಹೆಸ್ರಿ. ಹಾಯ್ ತುಮಕೂರು ತುಂಡ. ಹಾಯ್ ಇಲಾಖೆಯ ವಸ್ತುಗಳ ಪ್ರದರ್ಶನ. ಭಗವದ್ಗೀತೆ ಬುಕ್ಕು ಸಹ ಇಟ್ಟಿದ್ದಾರೆ. ನಮ್ಮನೇಲೂ ಇದೆ, ನಾನೇ ಓದಿಲ್ಲ ಅಷ್ಟೇ. ನಾವು ತಗೋಣ ಅಂತ ಬಂದ್ಬಿಟ್ಟಿದ್ವಿ. ಇವಾಗ ನಮ್ಮ ಬ್ರೋ ಓದ್ತಾರಂತೆ ಹಾಸ್ಟೆಲ್ ಕೂತ್ಕೊಂಡು. ನೋಡಿದ್ರಲ್ಲ ಅವಾಗಲೇ ಇರೋದೇ ಓದಕ್ಕಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ ನಮ್ಮ ತುಮಕೂರು. ಈಗ ಕ್ಯಾಮರಾಮನ್ ಷಣ್ಮುಖ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಮುಂದೆ ಸಾಗೋಣ. ಇಲ್ಲ ಅಲ್ಲೇ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ, ಯಾಕಂದ್ರೆ ನಾವು ಬಂದಿರೋದೇ ಲೇಟ್ ಆಗಿದೆ. ಏನೋ ನಮ್ಮ ಹೇಳಿರೋ ಮಕ್ಕಳಿಗೆ ಬೇಕಾದ ಜಡ ಕುಚ್ಕೊಂಡಿರೋ. ಏನಿದಾರಲ್ಲ ಮಗು, ನಿನ್ನ ಮಗು ತುಮಕೂರು ತುಂಟ ಅಂತ ಅವನು ಮೇಸ್ತ್ರಿ. My name is Sayyid Talha Ahmad. I am studying in 8th standard in Benisa International School. This project is based on carbon purification system. As you can see this, if you want to manufacture or if you want to produce anything, you will go to the factories or industries. If you produce or manufacture there, you will get the smoke. Definitely, the smoke contains mainly carbon particles and dust particles. As you can see, this is the conveyor belt made up of fabric cotton. This cotton belt will go through this water tank and it will become wet. And this cotton belt will absorb this smoke and what are the present impurities, the carbon particles and dust particles will stick on this conveyor belt. As you can see this here. Then again it will this conveyor belt go through this water tank. Now it stuck in the conveyor belt, it will remain here.
Now the oxygen is remaining. You can supply this oxygen in environment. This water will become dirt, as you can see. If you want to purify this water, you can purify with the help of water purification system. Otherwise, you can dig the soil and dump it, or you can give the water to the plants and trees. Thank you. Can you write a question? ಫಿಶಸ್ ಆರ್ ನಾನು ಬರಲಿ ಹಂಗೆ ನಾನು See guys, so many fishes are there. ವಿಧ ವಿಧವಾದಂತಹ ಮೀನುಗಳನ್ನು ಇಲ್ಲಿ ಎಲ್ಲ ಸಂಗ್ರಹಿಸಿದ್ದಾರೆ. ನಮ್ಮ ಕನ್ನಡದಲ್ಲಿ ಎಷ್ಟು ಸೊಗಸಾಗಿದೆ. ಮುಂಗಡಿ ಬ್ರೋ ಹಾಗೆ ನೋಡ್ಕೊಂಡು ಎಷ್ಟು ವಿಧ ವಿಧಗಳಾದ ಫಿಶಸ್ ಅಣ್ಣ ಇದು ಕಾನ್ಸೆಪ್ಟ್ ಬಂದು ಥರ್ಮಲ್ ಪವರ್ ಪ್ಲಾಂಟ್ ಅಂತ. ಬೈ ಯೂಸಿಂಗ್ ಕೋಲ್, ಕಲ್ಲಿದ್ಲು ಮೈನಿಂಗ್ ಆದಮೇಲೆ ಬಂದು ಕೋಲ್ ಯಾರ್ಡ್ಗೆ ಹಾಕ್ತಾರೆ. ಕೋಲ್ ಯಾರ್ಡಿಂದ ಬಂದು ಕನ್ವೇಯರ್ ಬೆಲ್ಟಿಗೆ ಚೇಂಬರಿಗೆ ಕಳಿಸ್ತಾರೆ. ಚೇಂಬರ್ ಅಥವಾ ಪ್ಲ್ಯಾಂಟ್ ಅಂತಾರೆ ಇದನ್ನು. ಪ್ಲ್ಯಾಂಟಲ್ಲಿ ವರ್ಕರ್ಸ್ ಏನು ಮಾಡ್ತಾರೆ ಅಂದರೆ ಫರ್ನೇಸಿಗೆ ಕಳಿಸ್ತಾರೆ. ಫರ್ನೇಸಲ್ಲಿ ಕಲ್ಲಿದ್ಲು ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಮತ್ತೆ ಕೋಲ್ ಬಂಕರಿಗೆ ಕಳಿಸ್ತಾರೆ. ಕೋಲ್ ಬಂಕರಲ್ಲಿ ಕೋಲ್ ಸ್ಟೋರ್ ಆಗುತ್ತೆ. ಇಲ್ಲಿ ಸ್ಟೋರ್ ಆಗಿ ಮತ್ತೆ ಕೋಲ್ ಮಿಲ್ಲಿಗೆ ಕಳಿಸಲಾಗುತ್ತೆ. ಕೋಲ್ ಮಿಲ್ಲಲ್ಲಿ ಏನಾಗುತ್ತೆ ಅಂದರೆ ಕೋಲು ಪುಡಿ ಫಾರ್ಮಲ್ಲಿ ಆಗುತ್ತೆ, ಪೌಡರ್ ಫಾರ್ಮಲ್ಲಿ ಆಗುತ್ತೆ. ಮತ್ತು ಇಲ್ಲಿ ಬಾಯ್ಲರಿಗೆ ಬರುತ್ತೆ. ಬಾಯ್ಲರಲ್ಲಿ ಏನಾಗುತ್ತೆ ಅಂದರೆ ವಾಟರು ಮತ್ತು ಕೋಲು ಸೇರಿ ಸ್ಟೀಮ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸ್ಟೀಮ್ ಎನರ್ಜಿ ಮತ್ತೆ ಬಂದು ಮೇಲ್ಗಡೆಗೆ ಟರ್ಬೈನು ಮೂವ್ ಆಗುತ್ತೆ. ಸ್ಟೀಮ್ ಎನರ್ಜಿ ಟು ದ ಮೆಕ್ಯಾನಿಕಲ್ ಎನರ್ಜಿಯಿಂದ ಮತ್ತೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಪ್ರೊಸೆಸ್ ಏನಂದರೆ ಇಲ್ಲಿ ಸ್ಟೀಮ್ ಎನರ್ಜಿ ಫಾರ್ಮ್ ಆಗಿರುತ್ತೆ. ಆ ಸ್ಟೀಮು ಮತ್ತು ವಾಟರ್ ಲಿಕ್ವಿಡ್ ಫಾರ್ಮಿಗೆ ತರಬೇಕಂದ್ರೆ ಈ ಕೂಲಿಂಗ್ ಟವರಿಂದ ಕಂಡೆನ್ಸ್ಡ್ ವಾಟರಾಗಿ ಮಾಡಲಾಗುತ್ತೆ. ಹಂಗೆ ಸೆಕೆಂಡು ಕೋಲ್ ಆ್ಯಶಸ್ ಇರುತ್ತಲ್ಲ, ಆ ಕೋಲ್ ಆ್ಯಶಸ್ಸಲ್ಲಿ ಫುಲ್ ಕಂಬಸ್ಟನ್ ಆಗಿ ಕೋಲ್ ಗ್ಯಾಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆ ಥರ ಡಿಫ್ರೆಂಟ್ ಗ್ಯಾಸಸ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನು ಯೂಸೇಜ್ ಅಂದರೆ ಪ್ಲ್ಯಾಂಟ್ಸ್ಗೆಲ್ಲ ಯೂಸ್ ಆಗುತ್ತೆ. ಕೋಲ್ ಗ್ಯಾಸಲ್ಲಿ ಟಾರ್ ರೋಡ್ ಎಲ್ಲ ಮಾಡ್ಬೋದು ಅಷ್ಟೇ. ಜಂಪ್ಸ್ ಅಂತ ಬನ್ನಿ. ನಮ್ಮ ಕಾಲೇಜ್ ಹತ್ರ ಬೇಜಾರ ಕಾಲೇಜ್ ಹತ್ರನೇ ಬೇಜಾರಿದಾವ ನಿಜ. ನಿಮಗೇನಾದ್ರೂ ಬೇಕೇನಪ್ಪ? ಮ್ಯಾಜಿಕ್ ಲಾಡ್ ಬುಕ್ ಅಂತ ಇಂಗ್ಲೀಷ್ ಅಂಡ್ ಕನ್ನಡ ಬುಕ್ಸ್ ನಾನೇನು ಓಪನ್ ಇರುತ್ತೆ. ಸ್ಟಾಲ್ ಬಂದು ನೋಡ್ರಿ ಇವೆಲ್ಲ ಓತಾಗಳು ಹೆಂಗಿದಾವೆ. ನಮ್ಮ ಮಾಂತೇಶ್ ಅಂತ ಮಾಂತೇಶ್ ಅಂದ್ರೆ ನಮ್ಮ ಮಾಂತೇಶ್ ಅವ್ರ ಥರ ಇದೆ ನೋಡಿ. ಅವನೇ ವಿಡಿಯೋ ಆಗ್ತಾ ಇದೆ. ಬನ್ನಿ ಜನರೇ ಬನ್ನಿ. ಏನೋ ಕೋಳಿಗೆ ಹೋಗ್ತಾ ಇದೆ. My name is Azra Fatima. I am from grade 7 from Brenishta International School. Today I am explaining about Embold New. It is a autonomous car. It will follow this black color path. When it sends blue color, it will come little bit fast. When it sends green and yellow, it will rotate 360 degree. When it sends red, it will rotate 90 degree. This is autonomous car. This too will sense this color. It is ultrasonic sensor. This is a quad RGB sensor. This too will sense this color. This quad RGB sensor having 4 LED lights. It will sense this. Now we will explain this color.
Embold Shield, Cyber Pie, Joystick, Button A, Button B, full color display, Joy Tie. This is Charsi, motor cables, quad encoder motors. Thank you. ನೋಡಿ ಗುರು, ಇವೆಲ್ಲ ಚಿಪ್ಪಲ್ಲಿ ಮಾಡಿದ್ದಾರೆ ಅಂತಾನೆ ಕಾಣಿಸಲ್ಲ. ಚಿಪ್ಪಲ್ಲಿ ಮಾಡಿರೋ ಇವೆಲ್ಲ. ಇಲ್ಲಿ ತರಕಾರಿಗಳು, ತರಕಾರಿಯಲ್ಲಿ ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಇದಾವೆ. ಇಲ್ಲಿ ಹಣ್ಣು ಮತ್ತೆ ತರಕಾರಿಯಲ್ಲಿ ಸೇರ್ಕೊಂಡು ಮಾಡಿರೋ ವಿಧ ವಿಧವಾದ ಹಿಂಗೆ ಫ್ಲವರ್ ಡೆಕೋರೇಷನ್ ಮಾಡಬೇಕಾದಾಗ ನಮ್ಮ ಕಣ್ಣಿಗೆ ಕಂಡಿದ್ದು ಈ ಥರ ಮಂದಾರಗಿರಿ. ಇದು ನೋಡಿ, ಫುಲ್ಲು ಕಂಪ್ಲೀಟಾಗಿ ಫ್ಲವರ್ಸ್ ಇದ್ದಾನೆ ಮಾಡಿದ್ದಾರೆ. ನೈಸ್, ಚೆನ್ನಾಗಿದೆ. ಓ, ಇವರೆಲ್ಲೋದ್ರೂ ಫೋಟೋ ತೆಗೆದು ಬಿಡಲ್ಲ ಗುರು. ಹಂಗೆ ಮುಂದೆ ಬಂದರೆ ಇದೇನು ತೆಂಗಿನ ಗರಿಯಲ್ಲಿ ನೋಡಿ ಒಳ್ಳೊಳ್ಳೆ ಆರ್ಟಿಕಲ್ಸ್ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಇದವ್ರದ್ದು ಸೆಂಟ್ರಿಗೆ ಫೋಟೋ ಹಾಕಿ ಮಾಡಿದ್ದಾರೆ ಆರ್ಟಿಕಲ್ಸು. ಇಲ್ಲಿ ಟೋಪಿ, ಶಾಲು ಏನು ಬೇಕೋ ಎಲ್ಲ ಫುಲ್ ಗರಿಲೇ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ನೋಡಿ ನವಿಲು, ನೋಡಿ ನವಿಲು ಗರಿಲೇ ಮಾಡಿದ್ದಾರೆ. ನೈಸ್. ನೆಕ್ಸ್ಟ್ ಅದಾದ ಮೇಲೆ ಮೊಲ, ಫುಲ್ಲು ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ. ಫ್ಲವರ್ಸ್ ಆದಮೇಲೆ ಇಲ್ಲಿ ಚಿಟ್ಟೆನೂ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ. ನೈಸ್. ಎಲ್ಲ ಮುಗೀತು, ಕೊನೆಗೆ ಹಾಸ್ಟೆಲ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ಮೇಸ್ತ್ರಿ ಅವರು ಇದ್ದಾರೆ. ಮೇಸ್ತ್ರಿ ಬಾಯ್ ಹೇಳಮ್ಮ. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಬಾಯ್. ಹಾಯ್ ಬಾಯ್. ಬಾಯ್ guys, subscribe ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.